ನಮಸ್ಕಾರ ವಿದ್ಯಾರ್ಥಿಗಳೇ, ಹೇಗೆ ನಡೀತಿದೆ ನಿಮ್ಮ ಬೋರ್ಡ್ ಪ್ರಿಪ್ರೇಷನ್? ಇವತ್ತಿನ ವಿಡಿಯೋದಲ್ಲಿ ನಾವು ಕಂಪ್ಲೀಟ್ ಆರ್ಗ್ಯಾನಿಕ್ ಮೆಕ್ಯಾನಿಸಮ್ಸ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಲ್ಲಿ ಬರುವಂತಹ 6 ಮೆಕ್ಯಾನಿಸಮ್ಸನ್ನು ನಾವು ಕಲಿಯೋಣ. ನಿಮಗೆ ಎಕ್ಸಾಮ್ ಪ್ಯಾಟ್ರನನ್ನು ಅಬ್ಸರ್ವ್ ಮಾಡಿದ್ರೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿ 5 ಮಾರ್ಕ್ಸ್ದು 5 ಕ್ವಶನ್ಸ್ ಇರುತ್ತೆ. ಅದರಲ್ಲಿ 3 ಮೆಕ್ಯಾನಿಸಮ್, 2ರಿಂದ 3 ಮೆಕ್ಯಾನಿಸಮ್ 100% ಬೋರ್ಡಲ್ಲಿ ಕೇಳ್ತಾರೆ, ಬೋರ್ಡ್ ಎಕ್ಸಾಮಿನೇಷನಲ್ಲಿ. ಕಂಪ್ಲೀಟ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಲ್ಲಿ ಟೋಟಲ್ ನಮಗೆ 6 ಮೆಕ್ಯಾನಿಸಮ್, ಮೇಜರ್ ಮೆಕ್ಯಾನಿಸಮ್ ಸಿಗ್ತವೆ. ಆ 6ರಲ್ಲಿ ಯಾವುದಾದ್ರೂ 2ರಿಂದ 3 ಮೆಕ್ಯಾನಿಸಮ್ ಕೇಳ್ತಾರೆ 3 ಮಾರ್ಕ್ಸಿಗೆ, ಪ್ಲಸ್ 2 ಮಾರ್ಕ್ಸ್ ಒಂದು ನೇಮ್ಡ್ ರಿಯಾಕ್ಷನ್ ಆ ರೀತಿ ಕೇಳ್ತಾರೆ. ಟೋಟಲಿ ವಿ ಕ್ಯಾನ್ ಗೆಟ್, ಇಫ್ ಯು ಆರ್ ಸ್ಟಡಿ ದಿಸ್ 6 ಮೆಕ್ಯಾನಿಸಮ್ಸ್ ಇನ್ ನೆಕ್ಸ್ಟ್ 30 ಮಿನಿಟ್ಸ್, ನಿಮಗೆ 9ರಿಂದ 10 ಮಾರ್ಕ್ಸು 100% ಬರೋದು ಚಾನ್ಸ್ ಇದೆ. ಓಕೆ, ಟೈಮ್ ವೇಸ್ಟ್ ಮಾಡಿದೆ, ಬನ್ನಿ ವಿಲ್ ಸ್ಟಾರ್ಟ್ ದಟ್. ಯಾವ್ಯಾವ ಚಾಪ್ಟ್ರಲ್ಲಿ ಮೆಕ್ಯಾನಿಸಮ್ಸ್ ಇದ್ದಾವೆ? ಫಸ್ಟ್ ಹ್ಯಾಲೋ ಆಲ್ಕೈನ್ಸ್ ಆ್ಯಂಡ್ ಹ್ಯಾಲೋ ಅರೀನ್ಸ್. ಇದರಲ್ಲಿ 2 ಮೆಕ್ಯಾನಿಸಮ್ಸ್ ಇದ್ದಾವೆ, ಒಂದು SN1 ಮೆಕ್ಯಾನಿಸಮ್, ಇನ್ನೊಂದು SN2 ಮೆಕ್ಯಾನಿಸಮ್. ಸ್ಟೆಪ್ ವೈಸ್ ಮೆಕ್ಯಾನಿಸಮ್, ಸ್ಟೀರಿಯೋ ಕೆಮಿಸ್ಟ್ರಿ, ಇವೆರಡು ಪಾಯಿಂಟನ್ನು ನೀವು ಈ ಮೆಕ್ಯಾನಿಸಮಲ್ಲಿ ಕಾನ್ಸಂಟ್ರೇಟ್ ಮಾಡಬೇಕು. ಆಲ್ಕೋಹಾಲ್ ಫಿನಾಲ್ ಈಥರ್ಸಲ್ಲಿ 3 ಮೆಕ್ಯಾನಿಸಮ್ ಇದ್ದಾವೆ, ಎಥೆನಾಲ್ ಟು ಈಥೀನ್, ಈಥೀನ್ ಟು ಎಥೆನಾಲ್, ಎಥೆನಾಲ್ ಟು ಎಥಾಕ್ಸಿ ಈಥೇನ್. ಇದರಲ್ಲಿ ನೀವು ಯಾವುದು ಇಂಟರ್ಮೀಡಿಯೇಟ್ ಸ್ಪೆಸಿಫಿಕ್ ಕಂಡೀಷನ್ಸ್ ಇದೆ ಆ ಕಂಡೀಷನ್ಸ್ನ ನೆನ್ಪಿಟ್ಕೊಂಡು ನೀವು ಮೆಕ್ಯಾನಿಸಮ್ಸನ್ನು ಬರೀಬೇಕು. ಇನ್ನು ಉಳಿದಿರೋ ಒಂದು ಮೆಕ್ಯಾನಿಸಮ್ ಆಲ್ಡಿಹೈಡ್ ಕೀಟೋನ್ ಕಾರ್ಬಾಕ್ಸಿಲಿಕ್ ಆ್ಯಸಿಡಿಂದ ಅಡಿಷನ್ ಆಫ್ ಹೈಡ್ರೋಜನ್ ಸೈನೈಡ್ ಟು ಆಲ್ಡಿಹೈಡ್ ಆ್ಯಂಡ್ ಕೀಟೋನ್, ಸೈನೋಹೈಡ್ರಿನ್ ಫಾರ್ಮೇಷನ್. ಟೋಟಲ್ 6 ಮೆಕ್ಯಾನಿಸಮ್ಸ್. ಈ 6 ಮೆಕ್ಯಾನಿಸಮ್ಸ್ ಕಲ್ತ್ರೆ ನೀವು ಇದರಲ್ಲಿ ಯಾವುದಾದ್ರೂ 3 ಮೆಕ್ಯಾನಿಸಮ್ಸ್ 100% ಬರುತ್ತೆ, ಅಥವಾ 2ರಿಂದ 3 ಮೆಕ್ಯಾನಿಸಮ್. 2ರಿಂದ 3 ಮೆಕ್ಯಾನಿಸಮ್ ಅಂತ ಅಂದರೆ ನಿಮಗೆ 6ರಿಂದ 9 ಮಾರ್ಕ್ಸು ಬರ್ಬೋದು. ಇನ್ನೂ ಒಂದು ಎಲ್ಲಾದರೂ MCQ ಅಲ್ಲಿ ಅಥವಾ ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿ ಕೇಳ್ಬೋದು, 2 ಮಾರ್ಕ್ಸ್ಗೂ ಕೇಳ್ಬೋದು. ಟೋಟಲ್ ಇನ್ನು ನೆಕ್ಸ್ಟ್ 30 ಮಿನಿಟ್ಸ್ ನೀವು ಈ ವಿಡಿಯೋನ ನೋಡಿದ್ರೆ ಕಂಪ್ಲೀಟಾಗಿ ನೀವು ಯು ಕ್ಯಾನ್ ಗೆಟ್ 6 to 9 ಮಾರ್ಕ್ಸ್ ಇನ್ ದ ಆರ್ಗ್ಯಾನಿಕ್ ಕೆಮಿಸ್ಟ್ರಿ. ಫಸ್ಟ್ ಕ್ವಶನ್, SN1 ರಿಯಾಕ್ಷನ್. ನಾನು ಏನು ಮಾಡಿದ್ದೀನಿ, SN1 ರಿಯಾಕ್ಷನ್ ಅಥವಾ ಮೆಕ್ಯಾನಿಸಮ್ ಇದ್ರ ಮೇಲೆ ಯಾವ ರೀತಿ ಬೋರ್ಡ್ ಎಕ್ಸಾಮಲ್ಲಿ ಕ್ವಶನ್ಸನ್ನು ಕೇಳ್ಬೋದು, ನಿಮಗೆ ಕನ್ಫ್ಯೂಸ್ ಮಾಡಲಿಕ್ಕೆ ಅವರು ಯಾವೆಲ್ಲ ರೀತಿ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್. ಫಸ್ಟ್ ಒನ್ ಡೈರೆಕ್ಟಾಗಿ ಕೇಳ್ಬೋದು, ಎಕ್ಸ್ಪ್ಲೇನ್ ದ SN1 ಮೆಕ್ಯಾನಿಸಮ್ ಫಾರ್ ದ ಹೈಡ್ರೋಲಿಸಿಸ್ ಆಫ್ ಟೆರಿಷರಿ ಬ್ಯೂಟೈಲ್ ಬ್ರೋಮೈಡ್, ಐಡೆಂಟಿಫೈ ದ ರೇಟ್ ಡಿಟರ್ಮೈನಿಂಗ್ ಸ್ಟೆಪ್. ಆರ್ ಸ್ವಲ್ಪ ಟ್ವಿಸ್ಟ್ ಮಾಡೋಣ, ಸೇಮ್ ಕ್ವಶನ್ ಸೇಮ್ ಕಾನ್ಸೆಪ್ಟ್ ಪ್ರತಿ ಸಲ ಒಂದೇ ಥರ ಕೇಳಬಾರ್ದು ಅಂತ ಚೇಂಜ್ ಮಾಡ್ಬೋದು. ಇಲ್ಲ ಎಕ್ಸ್ಪ್ಲೇನ್ ರೆಸಿಮೈಸೇಷನ್ ಇನ್ SN1 ರಿಯಾಕ್ಷನ್, ಆರ್ ಬಿ ಇನ್ವರ್ಷನ್ ಕಾನ್ಫಿಗರೇಷನ್ ಇನ್ SN2 ರಿಯಾಕ್ಷನ್. 2 ಪಾಯಿಂಟ್ಸನ್ನು ಮೆಕ್ಯಾನಿಸಮ್ ಬರೆಯೋದ್ರ ಮೂಲಕ ನೀವು ಎಕ್ಸ್ಪ್ಲೇನ್ ಮಾಡ್ಬೋದು. ಥರ್ಡ್ ಒನ್, ಅಥವಾ ಇದೇ ಕ್ವಶನನ್ನು ಇನ್ನೂ ಡಿಫ್ರೆಂಟಾಗಿ ಹೇಗೆ ಕೇಳ್ಬೋದು, ರೈಟ್ ದ ಕಂಪ್ಲೀಟ್ ಮೆಕ್ಯಾನಿಸಮ್ ಆಫ್ ಸಾಲ್ವಾಸಿಸ್ ಆಫ್ 2-bromo 2-methyl propane in aqueous medium. Why is it called SN1 reaction? ನಿಮಗೆ SN1 ಮೆಕ್ಯಾನಿಸಮ್ ಅಂತ ಅವ್ರು ಮೆನ್ಷನ್ ಮಾಡದೆ ಕೊಟ್ಟರೂ ಕೂಡ ನೀವು ಬರೆಯೋ ಕೆಪಾಸಿಟಿ ಇರಬೇಕು. ಪ್ರತಿ ಸಲ ಅವ್ರು SN1 SN2 ಮೆಕ್ಯಾನಿಸಮ್ ಮೆನ್ಷನ್ ಮಾಡ್ತಾರೆ ಅಂತ ಅನ್ಕೊಳಕ್ಕೆ ಹೋಗಬೇಡಿ. NCERTಯಲ್ಲಿ ಒಂದೇ ಎಕ್ಸಾಂಪಲ್ ಇದೆ, ಬಟ್ ಒಂದು ಕಾಮನ್ ನೇಮ್ ಇದೆ, ಒಂದು IUPAC ನೇಮ್ ಇದೆ. ಟೆರಿಷರಿ ಬ್ಯೂಟೈಲ್ ಬ್ರೋಮೈಡ್ 2-bromo 2-methyl propyne, ಇದು IUPAC ನೇಮ್, ಇದು ಕಾಮನ್ ನೇಮ್, 2 ಒಂದೇ. ನೀವೇನಾದರೂ ಮೆಕ್ಯಾನಿಸಮ್ ರೈಟ್ ದ ಮೆಕ್ಯಾನಿಸಮ್ ಫಾರ್ ಕನ್ವರ್ಷನ್ ಆಫ್ ಟೆರಿಷರಿ ಬ್ಯೂಟೈಲ್ ಬ್ರೋಮೈಡ್ ಅಂತ ಬರೆದ್ರೆ ಅರ್ಥ ಮಾಡ್ಕೊಳ್ಳಿ, ಅದು SN1 ಮೆಕ್ಯಾನಿಸಮ್. ಅಥವಾ 2-bromo 2-methyl propane ಅಂತ ಏನಾದ್ರು ಕೊಟ್ಟಿದ್ದಾರೆ ಅಂದರೆ ದೆನ್ ಯು ಅಂಡರ್ಸ್ಟ್ಯಾಂಡ್ ದಟ್ ಈಸ್ SN1 ಮೆಕ್ಯಾನಿಸಮ್. ಪಾಸಿಬಲ್ ಕ್ವಶನ್ಸ್ ಈ ರೀತಿ ಟ್ವಿಸ್ಟ್ ಮಾಡ್ಬೋದು ನಿಮಗೆ. ಬಟ್ ನಿಮಗೆ IUPAC ನೇಮ್ ಅಥವಾ ಕಾಮನ್ ನೇಮ್ ಅಥವಾ ಜನರಲ್ ಲೈಕ್ ಇನ್ವರ್ಷನ್ ಕಾನ್ಫಿಗರೇಷನ್, ರೆಸಿಮೈಸೇಷನ್, ರೇಟ್ ಡಿಟರ್ಮಿನಿಂಗ್ ಸ್ಟೆಪ್ ಯಾವುದು, ಇದೆಲ್ಲ ಕೆಲವೊಂದಿಷ್ಟು ಪಾಯಿಂಟ್ಸನ್ನು ನೀವು ತಿಳ್ಕೊಂಡ್ರೆ ಈಸಿಯಾಗಿ ಬರೀಬೋದು. SN1 ಮೆಕ್ಯಾನಿಸಮ್. ಇನ್ SN1 mechanism, first you write the complete reaction. Tertiary butyl bromide in the presence of OH minus is converting into tertiary butyl alcohol. IUPAC name, if you write 1, 2, 3, 2-bromo 2-methyl propane is converting into 2-methyl propane to all. ಇದಾದಮೇಲೆ ನೀವು ಇದು ಫಸ್ಟ್ ಆರ್ಡರ್ ರಿಯಾಕ್ಷನ್, ರೇಟ್ ಇಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ಆಲ್ಕೈಲ್ ಹ್ಯಾಲೈಡ್. ಯಾಕೆ? ಕಂಪ್ಲೀಟ್ ರಿಯಾಕ್ಷನ್ ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ, ಈ ಆಲ್ಕೈಲ್ ಹ್ಯಾಲೈಡ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಕಾನ್ಸಂಟ್ರೇಷನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ವಿ ನೋ ದಟ್ ಇನ್ ಕೆಮಿಕಲ್ ಕೈನೆಟಿಕ್ಸಲ್ಲಿ ನಾವು ಕಲ್ತಿದ್ವಿ,
So if it is rate is directly proportional to concentration of one reactant or one molecule, then that is first order reaction, unimolecular reaction. See mechanism, first step 1. Step 1 ಅಲ್ಲಿ ಏನಾಗುತ್ತೆ, tertiary butyl bromide, it is a slow step, is converting into carbocation or formation of carbocation is happening by removal of bromide ion. This slow step. See, it is equilibrium symbol or equilibrium you have to write. Confuse ಮಾಡ್ಕೊಳ್ಳಿ. First one equilibrium slow step, second one single arrow mark. Only one side reaction. This is forward reaction also there, backward reaction also there. Second one, step 2. Step 2 from carbocation, OH minus nucleophile will attack. Because of that, you will get finally tertiary butyl alcohol. It is one step mechanism, single step, and it is fast. So ಇದನ್ನು ಬರೆದ ನೆಕ್ಸ್ಟ್ ಏನು ಬರೀತೀರಾ, ಸ್ಟೆಪ್ 1 ರೇಟ್ ಡಿಟರ್ಮಿನಿಂಗ್ ಸ್ಟೆಪ್. ಯಾಕೆ ರೇಟ್ ಡಿಟರ್ಮಿನಿಂಗ್ ಸ್ಟೆಪ್? ಬಿಕಾಸ್ ಇಟ್ ಈಸ್ ಸ್ಲೋ ಸ್ಟೆಪ್. ರಿಯಾಕ್ಷನ್ ಏನಾಗುತ್ತೆ, ತುಂಬ ಸ್ಲೋ ಆಗುತ್ತೆ. ಬಿಕಾಸ್ ಆಫ್ ದಟ್ ರೇಟ್ ಡಿಟರ್ಮಿನಿಂಗ್ ಸ್ಟೆಪ್. ಸ್ಟೀರಿಯೋ ಕೆಮಿಸ್ಟ್ರಿ ಏನಾಗಿದೆ, ರೆಸಿಮೈಸೇಷನ್. ಸೊ ಸ್ಟೀರಿಯೋ ಕೆಮಿಸ್ಟ್ರಿ ಏನಿಲ್ಲಿ ರೆಸಿಮೈಸೇಷನ್. ನೆಕ್ಸ್ಟ್ ಆರ್ಡರ್ ಏನು? ಸೊ ಫಸ್ಟ್ ಯಾವ ಮಾಲಿಕ್ಯೂಲ್ ರಿಯಾಕ್ಟ್ ಆಗುತ್ತೆ ಬೇಸ್ಡ್ ಅಪಾನ್ ದಟ್ ಟೆರಿಷರಿ ಮಾಲಿಕ್ಯೂಲ್, ದೆನ್ ಸೆಕೆಂಡರಿ, ದೆನ್ ಪ್ರೈಮರಿ, ದೆನ್ ಮಿಥೈಲ್ ಹ್ಯಾಲೈಡ್. So tertiary alkyl halide, secondary alkyl halide, primary alkyl halide, then methyl halide. So ಇದಿಷ್ಟು ಪಾಯಿಂಟ್ಸ್ ಅನ್ನು ನೀವು ಬರೆದ್ರೆ ಕೆಲವೊಂದ್ಸಲಿ ರೈಟ್ ದ ಆರ್ಡರ್ ಆಫ್ ದ ರಿಯಾಕ್ಷನ್, ರೈಟ್ ದ ರೇಟ್ ಈಕ್ವೇಷನ್, ಅಥವಾ ಅಷ್ಟೇ ಸ್ಟೀರಿಯೋ ಕೆಮಿಸ್ಟ್ರಿ ಆಫ್ ದ ರಿಯಾಕ್ಷನ್, ಆರ್ಡರ್ ಆಫ್ ದ ರಿಯಾಕ್ಷನ್, ಇದರ ಜೊತೆಗೆ ಮೆಕ್ಯಾನಿಸಮ್ ಅನ್ನು ಕೇಳ್ತಾರೆ. ಸೊ ಇದಿಷ್ಟು ಬರೆದ್ರೆ ನೀವು ಆರಾಮಾಗಿ 3 marks ಅನ್ನು ತಗೋಬೋದು. ನೆಕ್ಸ್ಟ್ ಸೆಕೆಂಡ್ SN2 ಮೆಕ್ಯಾನಿಸಮ್ ಆರ್ SN2 ರಿಯಾಕ್ಷನ್. So explain the SN2 mechanism taking the reaction of methyl bromide with hydroxide ion as an example. Or why SN2 reaction called bimolecular? Explain with mechanism and rate law expression. Or explain why primary alkyl halides undergo SN2 reaction more readily than tertiary alkyl halides. Support your answer with mechanism. ಈ ಮೂರು ಪ್ರಶ್ನೆಗೂ ಕೂಡ ಈ ಒಂದೇ ಆನ್ಸರ್ ಏನು, SN2 mechanism ಅನ್ನು ಬರೆಯೋದು. Here, so first general reaction ಬರೀರಿ, SN2 mechanism. So methyl chloride, alkyl chloride. So methyl chloride is converting into methanol chloride, methanol plus chloride ion. Okay. Now mechanism, ಇದು ಸಿಂಗಲ್ ಸ್ಟೆಪ್. ಇಲ್ಲಿ ನೀವು ಕನ್ಫ್ಯೂಸ್ ಆಗ್ತೀರಾ, ಕೆಲವೊಂದ್ಸಲ ಎಕ್ಸಾಮಲ್ಲಿ ಪ್ರಾಕ್ಟೀಸ್ ಮಾಡಬೇಕಾದ್ರೂ ಕೂಡ ಈಸಿಯಾಗಿ ಪ್ರಾಕ್ಟೀಸ್ ಮಾಡಿರ್ತಾರೆ. ಓಕೆ, ನಂಗೆ ಅರ್ಥ ಆಗಿದೆ SN1 SN2 ಅಂತ. ಬಟ್ ಎಕ್ಸಾಮಲ್ಲಿ SN1 ಇದ್ರೆ SN2 ಬರಿಬೇಕಾ, SN1 ಬರಿಬೇಕಾ ಅಂತ ಕನ್ಫ್ಯೂಸ್ ಆಗುತ್ತೆ. ನೆನ್ಪಿಟ್ಕೊಳ್ಳಿ ಯಾವಾಗಲೂ SN2 ಅಂದರೆ ಅದು ಸಿಂಗಲ್ ಸ್ಟೆಪ್ ಮೆಕ್ಯಾನಿಸಮ್, SN1 ಅಂದರೆ ಅದು 2 ಸ್ಟೆಪ್ ಮೆಕ್ಯಾನಿಸಮ್, ರಿವರ್ಸ್ ಉಲ್ಟಾ. ಸೊ SN2 ಇತ್ತು ಅಂದರೆ ಸಿಂಗಲ್ ಸ್ಟೆಪ್, SN1 ಇತ್ತು ಅಂದರೆ ಅದು 2 ಸ್ಟೆಪ್ ಮೆಕ್ಯಾನಿಸಮ್. ಸೊ ಇಲ್ಲಿ SN2 ಇದೆ, ಇದು ಸಿಂಗಲ್ ಸ್ಟೆಪ್ ಮೆಕ್ಯಾನಿಸಮ್. ಏನಾಗುತ್ತೆ ಇಲ್ಲಿ? ಸೊ ಬಿಫೋರ್ ದಟ್ ಸಿಯರ್ ಆರ್ಡರ್, ಸೆಕೆಂಡ್ ಆರ್ಡರ್ ರಿಯಾಕ್ಷನ್. ಯಾಕೆ? ಇದು ಸಿಂಗಲ್ ಸ್ಟೆಪ್ ಆಗಿರೋದ್ರಿಂದ 2 ರಿಯಾಕ್ಟೆಂಟ್ಸ್ ಇದೆ, ಒಂದು ನ್ಯೂಕ್ಲಿಯೋಫೈಲ್, ಇನ್ನೊಂದು ಮಿಥೈಲ್ ಕ್ಲೋರೈಡ್. ಹೈಡ್ರಾಕ್ಸೈಡ್ ಅಯಾನ್ ಮತ್ತು ಮಿಥೈಲ್ ಕ್ಲೋರೈಡ್ ಕಾನ್ಸಂಟ್ರೇಷನ್ ಎರಡೂ ಕೂಡ ಇಲ್ಲಿ ಮ್ಯಾಟ್ರ್ ಆಗುತ್ತೆ. ಸೊ ಬಿಕಾಸ್ ಆಫ್ ದ್ಯಾಟ್ ಸೆಕೆಂಡ್ ಆರ್ಡರ್ ರಿಯಾಕ್ಷನ್. ಆ ನ್ಯೂಕ್ಲಿಯೋಫೈಲ್ ಅನ್ನೋದು ಇದು OH ಮೈನಸ್. ನೆಕ್ಸ್ಟ್ ಸಿಯರ್, ಸೊ ಹೈಡ್ರಾಕ್ಸೈಡ್ ಅಯಾನ್ ಪ್ಲಸ್ ಮಿಥೈಲ್ ಕ್ಲೋರೈಡ್, ಇದನ್ನು ನಾವು ಇದೇ ರೀತಿ ಸ್ಟ್ರಕ್ಚರ್ ಬರಿಬೇಕು. ಯಾಕಂದರೆ ಈ SN2 ಮೆಕ್ಯಾನಿಸಮಲ್ಲಿ ನಾವು ಈ ಸ್ಟೀರಿಯೋ ಕೆಮಿಸ್ಟ್ರಿ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಈ ರೀತಿ ಬರೀಲೇಬೇಕು. ಸೊ ನೀವು ಡೈರೆಕ್ಟಾಗಿ ಬರೆದ್ರು ಅಟ್ಲೀಸ್ಟ್ ಯು ಹ್ಯಾವ್ ಟು ಮೇಂಟೈನ್ ದಿ ಸಾಲಿಡ್ ವೇಟ್ಸ್ ಆ್ಯಂಡ್ ಡ್ಯಾಶ್ಡ್ ವೇಟ್ಸ್. ಓಕೆ, ಸೊ ಮಿಥೈಲ್ ಕ್ಲೋರೈಡ್ ಇದೆ, ಅಬ್ಸರ್ವ್ ಮಾಡಿ. ಇಟ್ ವಿಲ್ ಕನ್ವರ್ಟ್. ನಾವು ವಾಟ್ ವಿಲ್ ಹ್ಯಾಪನ್, ದಿಸ್ OH ಮೈನಸ್ ವಿಲ್ ಅಟ್ಯಾಕ್ ಟು ದಿಸ್ ಕಾರ್ಬನ್ ಆ್ಯಂಡ್ ಫಾರ್ಮೇಷನ್ ಆಫ್ ಬಾಂಡ್ ಬಿಟ್ವೀನ್ OH ಆ್ಯಂಡ್ ಕಾರ್ಬನ್ ಇಟ್ ಟೇಕ್ಸ್ ಪ್ಲೇಸ್. ಅಟ್ ದ ಸೇಮ್ ಟೈಮ್ ಬ್ರೇಕಿಂಗ್ ಆಫ್ Cl ಮೈನಸ್ ಈಸ್ ಆಲ್ಸೋ ಟೇಕ್ಸ್ ಪ್ಲೇಸ್. ಸೊ ಇದನ್ನು ನಾವು ಟ್ರಾನ್ಸಿಷನ್ ಸ್ಟೇಟ್ ಅಂತ ಕರಿತೀವಿ. ಸಿಯರ್, ಒಂದು ಕಾರ್ಬನಿಗೆ ಎಷ್ಟು ಬಾಂಡ್ಸ್ ಇದೆ? 1 2 3 4 5 ಬಾಂಡ್ಸ್. ಇಟ್ ಈಸ್ ಅನ್ಸ್ಟೇಬಲ್. ಸೊ ಬಿಕಾಸ್ ಆಫ್ ದ್ಯಾಟ್ ದಿಸ್ ಕ್ಲೋರಿನ್ ವಿಲ್ ಲೀವ್ ನೌ. ಫೈನಲ್ ಆಫ್ಟರ್ ಲಿವಿಂಗ್ ಕ್ಲೋರಿನ್ ದಿಸ್ ಈಸ್ ಕನ್ವರ್ಟಿಂಗ್. ಸಿ, ಈ ಕಡೆ ಇದ್ದಿದ್ದು ಅಂಬ್ರೆಲಾ ಶೇಪ್ ಅದೇನಾಯಿತು, ನೆಕ್ಸ್ಟ್ ಈ ಕಡೆ ಬಂದು ಈ ರೀತಿ ಶಿಫ್ಟ್ ಆಗಿದೆ, ಚೇಂಜ್ ಆಗಿದೆ. OH ಈಸ್ ಪ್ರೆಸೆಂಟ್. ನಾವು ಈಗ ಇದು ಹೇಗಿದೆ ಅಂದರೆ, ಈ ಕ್ಲೋರಿನ್ ಈ ರೀತಿ ಮಾಲಿಕ್ಯೂಲ್ ಈಗ ಹೇಳಿದ್ರೆ ಏನಾಗುತ್ತೆ, ಈ ಮಾಲಿಕ್ಯೂಲ್ ಆ ಕಡೆ ಶೇಪ್ ಇದೆ, ಎಲ್ಲ ಬಾಂಡ್ಸ್ ಈ ಕಡೆ ಶಿಫ್ಟ್ ಆಗುತ್ತೆ. ಸೊ ಬಿಕಾಸ್ ಆಫ್ ದ್ಯಾಟ್ ಯು ವಿಲ್ ಗೆಟ್ ಮೆಥನಾಲ್ ಪ್ಲಸ್ ಕ್ಲೋರೈಡ್ ಅಯಾನ್. ನಾವು Cl ಮೈನಸ್ ಇಸ್ ದೇರ್. ದ ಚೇಂಜ್ ಇನ್ ಶೇಪ್, ದಿಸ್ ವಿಲ್ ಕಾಲ್ ಎಸ್ ಎ ಇನ್ವರ್ಷನ್ ಆಫ್ ಕಾನ್ಫಿಗರೇಷನ್. ಸಿಯರ್, ಇದ್ರೆ ಇನ್ವರ್ಷನ್ ಆಫ್ ಕಾನ್ಫಿಗರೇಷನ್. ಸೊ ವಾಟ್ ಈಸ್ ದ ಆರ್ಡರ್ ಆಫ್ ರಿಯಾಕ್ಟಿವಿಟಿ ದೆನ್?
ಡ್ಯೂ ಟು ಸ್ಟೆರಿಕ್ ಹಿಂಡ್ರೆನ್ಸ್, ಸೊ ಫಸ್ಟ್ ಮಿಥೈಲ್ ಹ್ಯಾಲೈಡ್ ಈಸ್ ಮೋರ್ ರಿಯಾಕ್ಟಿವ್ ದೆನ್ ಪ್ರೈಮರಿ ದೆನ್ ಸೆಕೆಂಡರಿ ದೆನ್ ಟೆರಿಷರಿ. ಇಲ್ಲಿ ನೀವು ಈ ಹೈಡ್ರೋಜನ್ ಬದಲು ಏನಾದರೂ ಇಲ್ಲೂ CH3 ಬಲ್ಕಿಯರ್ ಗ್ರೂಪ್ಸ್ ಇತ್ತು ಅಂದರೆ ಈ OH ಮೈನಸ್ ಅಟ್ಯಾಕ್ ಆಗೋದು ತುಂಬ ಕಷ್ಟ. ಸೊ ಬಿಕಾಸ್ ಆಫ್ ದ್ಯಾಟ್ ಇಟ್ ಈಸ್ ಲೆಸ್ ರಿಯಾಕ್ಟಿವ್. ಪ್ರೈಮರಿ ಆಲ್ಕೈಲ್ ಹ್ಯಾಲೈಡ್, ಸಿ ಮೋರ್ ದೆನ್ ಪ್ರೈಮರಿ ಆಲ್ಕೈಲ್ ಹ್ಯಾಲೈಡ್ ಮಿಥೈಲ್ ಹ್ಯಾಲೈಡ್, ಯಾಕಂದರೆ 3 ಹೈಡ್ರೋಜನ್ ಆರ್ ಇನ್ ಲೆಸ್ ಸೈಜ್, ಬಿಕಾಸ್ ಆಫ್ ದಟ್ OH ಮೈನಸ್ ಈಸಿಲಿ ಇಟ್ ವಿಲ್ ಅಟ್ಯಾಕ್. ಸೊ ಇದನ್ನೇ ಒಂದೆರಡು ಸೆಂಟೆನ್ಸಲ್ಲಿ ನೀವು ಬರೋದ್ರೆ ಸಾಕು. ಸೊ ದಿಸ್ ಈಸ್ SN2 ಮೆಕಾನಿಸಮ್. ಏನಿದೆ ಇಲ್ಲಿ ಜಸ್ಟ್ ಒಂದು ರಿಯಾಕ್ಷನ್, ಮಿಥೈಲ್ ಕ್ಲೋರೈಡ್ ಇಸ್ ಕನ್ವರ್ಟಿಂಗ್ ಮೆಥನಾಲ್ ಪ್ಲಸ್ ಕ್ಲೋರೈಡ್ ಅಯಾನ್. ಇದು ಸಿಂಗಲ್ ಸ್ಟೆಪ್ ರಿಯಾಕ್ಷನ್, ಸೆಕೆಂಡ್ ಆರ್ಡರ್ ರಿಯಾಕ್ಷನ್, ಬಿಕಾಸ್ ರೇಟ್ ಇಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ಆಲ್ಕೈಲ್ ಹ್ಯಾಲೈಡ್ ಅಂಡ್ ನ್ಯೂಕ್ಲಿಯೋಫೈಲ್. ಅಥವಾ ಯು ಕ್ಯಾನ್ ರೈಟ್ ಮಿಥೈಲ್ ಕ್ಲೋರೈಡ್ ಆ್ಯಂಡ್ OH ಮೈನಸ್ ಡೈರೆಕ್ಟ್ಲಿ. ಸ್ಟೀರಿಯೋಕೆಮಿಸ್ಟ್ರಿ, ಇನ್ವರ್ಷನ್ ಆಫ್ ಕಾನ್ಫಿಗರೇಷನ್, ಆರ್ಡರ್ ಆಫ್ ರಿಯಾಕ್ಟಿವಿಟೀಸ್ ಡ್ಯೂ ಟು ಸ್ಟೀರಿಕ್ ಹಿಂಡ್ರೆನ್ಸ್. ಸೊ ಮಿಥೈಲ್ ಹ್ಯಾಲೈಡ್ ಫಸ್ಟ್, ದೆನ್ ಪ್ರೈಮರಿ, ದೆನ್ ಆಲ್ಕೈಲ್ ಹ್ಯಾಲೈಡ್, ಸೆಕೆಂಡರಿ ಆಲ್ಕೈಲ್, ಟೆರ್ಷರಿ ಆಲ್ಕೈಲ್ ಹ್ಯಾಲೈಡ್. ಸೊ ಇದು SN2 ಮೆಕಾನಿಸಮ್. ಸೊ ನೆಕ್ಸ್ಟ್ ಮೆಕಾನಿಸಮ್ ಯಾವುದಿದೆ? ಸಿ ಅಕಸ್ಮಾತ್ ಪ್ರತಿ ವರ್ಷ ನಾನು SN1 SN2ನೇ ಕೇಳಿದ್ದೀನಿ ಅಂತ ಏನಾದರೂ ಎಕ್ಸಾಮಿನರ್ ಬೈ ಮಿಸ್ಸಾಗಿ ಡಿಫ್ರೆನ್ಸ್ ಬಿಟ್ವೀನ್ SN1 ಆ್ಯಂಡ್ SN2 ಅಂತ ಕೇಳಿದ್ರು. ಸೊ ಅದಕ್ಕೆ ಏನು ಮಾಡಿದ್ದೀನಿ, ಅದನ್ನು ಕೂಡ ಕೊಟ್ಬಿಟ್ಟಿದ್ದೀನಿ ಆಲ್ರೆಡಿ. ಬೈ ಮಿಸ್ಸಾಗಿ ಏನಾದರೂ ಈ ವರ್ಷ ಕೇಳಿದ್ರೆ ಚಾನ್ಸಸ್ ಇದೆ. ಸಿ ಡಿಫ್ರೆನ್ಸ್ ಬಿಟ್ವೀನ್ SN2 ಆ್ಯಂಡ್ SN1 ಮೆಕಾನಿಸಮ್. ಪ್ರಾಪರ್ಟಿ, ಇಲ್ಲಿ SN1 ಮೆಕಾನಿಸಮ್, ಇಲ್ಲಿ SN2 ಮೆಕಾನಿಸಮ್. ಇದರಲ್ಲಿ ನೀವು ಯಾವುದಾದ್ರೂ ಒಂದು 5 ಪಾಯಿಂಟ್ಸ್ ಬರೆದ್ರೂ ಸಾಕು. See, order of the reaction for SN1, first order reaction, for SN2, second order reaction. Okay. Now, molecularity, this is unimolecular, this is bimolecular. Rate law, R equals K and concentration of alkyl halide. Now, R equals rate constant, alkyl halide with nucleophile. Then rate dependency, reaction depends on concentration of alkyl halide. Here concentration of alkyl halide and nucleophile. ಎಷ್ಟು ಸ್ಟೆಪ್ ಇದೆ? SN1 ಅಲ್ಲಿ 2 ಸ್ಟೆಪ್ ಇದೆ, SN2 ಅಲ್ಲಿ 1 ಸ್ಟೆಪ್ ಮೆಕಾನಿಸಮ್ ಇದೆ. ಸೊ ಇಂಟರ್ಮೀಡಿಯೇಟ್ ಫಾರ್ಮೇಷನ್, ಹಿಯರ್ ಕಾರ್ಬೋಕ್ಯಾಟಯನ್ ಫಾರ್ಮೇಷನ್ ಇಸ್ ಹ್ಯಾಪನ್. ಹಿಯರ್ ನೋ ಇಂಟರ್ಮೀಡಿಯೇಟ್, ಯಾಕಂದರೆ ಸಿಂಗಲ್ ಸ್ಟೆಪ್ ರಿಯಾಕ್ಷನ್. ಟ್ರಾನ್ಸಿಷನ್ ಸ್ಟೇಟ್, ಹಿಯರ್ 2 ಟ್ರಾನ್ಸಿಷನ್ ಸ್ಟೇಟ್ ವಿ ಆರ್ ಗೋಯಿಂಗ್ ಟು ಅಬ್ಸರ್ವ್. ಹಿಯರ್ 1 ಟ್ರಾನ್ಸಿಷನ್ ಸ್ಟೇಟ್ ವಿ ಆರ್ ಅಬ್ಸರ್ವಿಂಗ್. ಆರ್ಡರ್ ಆಫ್ ರಿಯಾಕ್ಟಿವಿಟಿ, ಫಸ್ಟ್ ಟೆರಿಷರಿ ಆಲ್ಕೈಲ್ ಹ್ಯಾಲೈಡ್, ದೆನ್ ಸೆಕೆಂಡರಿ, ದೆನ್ ಪ್ರೈಮರಿ, ದೆನ್ ಮಿಥೈಲ್ ಹ್ಯಾಲೈಡ್. ಇಲ್ಲಿ SN2 ಅಲ್ಲಿ ಏನಾಯಿತು, ಫಸ್ಟ್ ಮಿಥೈಲ್ ಹ್ಯಾಲೈಡ್, ದೆನ್ ಪ್ರೈಮರಿ, ದೆನ್ ಸೆಕೆಂಡರಿ, ದೆನ್ ಟೆರಿಷರಿ. ಸ್ಟೀರಿಯೋಕೆಮಿಸ್ಟ್ರಿ, ರೆಸಿಮೈಸೇಷನ್, ಪಾರ್ಷಿಯಲ್ ಇನ್ವರ್ಷನ್ ಪ್ಲಸ್ ರಿಟೆನ್ಷನ್. ಇದು ಕೆಲವೊಂದ್ಸಲಿ 1 ಮಾರ್ಕ್ಸು ಕೇಳಿಬರ್ತಾನೆ ಡೆಫಿನೇಷನ್, ನೆನ್ಪಿಟ್ಕೊಳ್ಳಿ. ಪಾರ್ಷಿಯಲ್ ಇನ್ವರ್ಷನ್ ಪ್ಲಸ್ ರಿಟೆನ್ಷನ್ ಇವೆರಡೂ ಆದರೆ ಅದನ್ನು ರೆಸಿಮೈಸೇಷನ್ ಅಂತ ಕರೀತಾರೆ. Inversion of configuration, ಅಥವಾ sometimes they will call Walden inversion also. ಯಾವುದರಲ್ಲಿ? SN2 mechanism. Effects of substrate, so favored by tertiary alkyl halides, ಇಲ್ಲಿ favored by methyl and primary alkyl halides. Effect of nucleophile, ಇಲ್ಲಿ weak nucleophile ಇದ್ರೂ ಕೂಡ SN1 mechanism ಆಗುತ್ತೆ, ಇಲ್ಲಿ strong nucleophile ಬೇಕು. So for SN2 mechanism. Solvent ಯಾವುದು? SN1 ಅಲ್ಲಿ ಪೋಲಾರ್ ಪ್ರೋಟಿಕ್ ಸಾಲ್ವೆಂಟ್. ಸಿ ಇದನ್ನ ಐ ಥಿಂಕ್ ಪ್ರಿಪರೇಟರಿಲಿ ಕೇಳಿದ್ದ ಅನ್ಸುತ್ತೆ, ನೆನ್ಪಿಟ್ಕೊಳ್ಳಿ. SN1 ಮೆಕಾನಿಸಮ್ ಇಟ್ ವಿಲ್ ಬಿ ಫೇವರ್ಡ್ ಇನ್ ಪೋಲಾರ್ ಪ್ರೋಟಿಕ್ ಸಾಲ್ವೆಂಟ್ಸ್. ಸೊ ನೆಕ್ಸ್ಟ್ ನಾನು ಏನು ಮಾಡ್ತೀನಿ, ಇನ್ನೂ ಒಂದು ವಿಡಿಯೋದಲ್ಲಿ ವಾಟ್ ಆರ್ ದ ಸಾಲ್ವೆಂಟ್ಸ್, ವಾಟ್ ಆರ್ ದ ಟೈಪ್ಸ್ ಆಫ್ ಸಾಲ್ವೆಂಟ್, ಪೋಲಾರ್, ಪ್ರೋಟಿಕ್, ಅಪ್ರೋಟಿಕ್, ಅದರಲ್ಲಿ ಪೋಲಾರ್, ನಾನ್ ಪೋಲಾರ್, ಇದೆಲ್ಲ ತುಂಬ ಇದೆ. ಅದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತೇನೆ. ಸಿ ಆರ್ ಫೇವರ್ಡ್ ಇನ್ ಪೋಲಾರ್ ಪ್ರೋಟಿಕ್ ಸಾಲ್ವೆಂಟ್ಸ್ ಯಾವುದು? ವಾಟರ್, ಆಲ್ಕೋಹಾಲ್. ಇಲ್ಲಿ ಫೇವರ್ಡ್ ಇನ್ ಪೋಲಾರ್ ಅಪ್ರೋಟಿಕ್ ಸಾಲ್ವೆಂಟ್ಸ್, ಎಕ್ಸಾಂಪಲ್ ಅಸಿಟೋನ್, DMS. ಸೊ ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ, SN2 ಮೆಕಾನಿಸಮ್ ಪೋಲಾರ್ ಅಪ್ರೋಟಿಕ್, ಇದು ಪೋಲಾರ್ ಪ್ರೋಟಿಕ್ ಸಾಲ್ವೆಂಟ್ಸ್. ಸೊ ಇದರಲ್ಲಿ ಯಾವುದಾದ್ರೂ 5 ಪಾಯಿಂಟ್ಸ್ ನೀವು ಬರೆದ್ರೂ ಕೂಡ ಆರಾಮಾಗಿ 3 ಮಾರ್ಕ್ಸ್ ತೊಗೋಬೋದು. ಇದೇ ರೀತಿ ಬರೀರಿ ನೀವು ಎಕ್ಸಾಮಲ್ಲಿ. ಡಿಫ್ರೆನ್ಸ್ ಕೇಳಿದಾನೆ ಅಂದರೆ ಈ ರೀತಿ ಕಾಲಮ್ ಹಾಕೇ ಬರೀರಿ, ಪ್ರಾಪರ್ಟಿ, ಅದಾದಮೇಲೆ SN1 SN2. ಸೊ ಈಸಿಲಿ ದೇ ಕ್ಯಾನ್ ಗಿವ್ ದ ಮಾರ್ಕ್ಸ್. ನೆಕ್ಸ್ಟ್ ಮೆಕಾನಿಸಮ್ ಯಾವುದಿದೆ? ಆಸಿಡ್ ಕ್ಯಾಟಲೈಸ್ಡ್ ಹೈಡ್ರೇಷನ್, ಆಲ್ಕೋಹಾಲ್ ಫಿನಾಲ್ ಈಥರ್ಸಿಂದ. ಸಿ ರೈಟ್ ದ ಮೆಕಾನಿಸಮ್ ಇನ್ವಾಲ್ವ್ಡ್ ಇನ್ ದ ಪ್ರಿಪರೇಷನ್ ಆಫ್ ಎಥೆನಾಲ್ ಟು ಈಥೀನ್, ಆಲ್ಕೋಹಾಲ್ ಟು ಆಲ್ಕಿನ್ ಯೂಸಿಂಗ್ ಡೈಲ್ಯೂಟ್ ಸಲ್ಫ್ಯೂರಿಕ್ ಆಸಿಡ್. ಇಲ್ಲ ಇನ್ನೊಂದು ರೀತಿ ಏನು ಕೇಳ್ಬೋದು, ಎಕ್ಸ್ಪ್ಲೇನ್ ದ ಮೆಕಾನಿಸಮ್ ಆಫ್ ಆಸಿಡ್ ಕ್ಯಾಟಲೈಸ್ಡ್ ಹೈಡ್ರೇಷನ್ ಆಫ್ ಈಥೀನ್, ಶೋ ಕ್ಲಿಯರ್ಲಿ ಹೌ ದ ಆಸಿಡ್ ಆಕ್ಟ್ಸ್ ಆಸ್ ಅ ಕ್ಯಾಟಲಿಸ್ಟ್. ಓಕೆ. ಆರ್ ಡ್ಯೂರಿಂಗ್ ದ ಕನ್ವರ್ಷನ್ ಆಫ್ ಈಥೀನ್ ಟು ಎಥೆನಾಲ್, in the presence of dilute acid, an intermediate is formed. Identify the intermediate and explain the mechanism.
ಸೊ ಕ್ವಶನಲ್ಲಿ ಯಾವ ರೀತಿ ಬೇಕಾದರೂ ಕೇಳ್ಬೋದು. ಅಕಸ್ಮಾತ್ ಇಲ್ಲಿ ಎಥನಾಲ್ ಟು ಈಥಿನ್ ಬದಲು ಜನರಲ್ ಆಗಿ ಆಲ್ಕೋಹಾಲ್ ಟು ಆಲ್ಕೀನ್ ಅಂತಲೂ ಕೇಳ್ಬೋದು. ಸೊ ಇದನ್ನು ನೀವು ಕ್ವಶನ್ನ ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಮೇಜರ್ ಪಾಯಿಂಟ್ ನೀವು ಸ್ಟೂಡೆಂಟ್ಸ್ ಎಲ್ಲಿ ಮಿಸ್ ಮಾಡ್ತೀರಾ, ಅಕಸ್ಮಾತ್ ಅವ್ನು ರೈಟ್ ದ ಮೆಕ್ಯಾನಿಸಮ್ ಆಫ್ ಆಸಿಡ್ ಕ್ಯಾಟಲೈಸ್ಡ್ ಹೈಡ್ರೇಷನ್ ಅಂತ ಅಷ್ಟೇ ಕೇಳಿದ್ರೆ ದೆನ್ ಯು ಆಲ್ವೇಸ್ ರಿಮೆಂಬರ್ ಇಲ್ಲಿ ಹೈಡ್ರೇಷನ್ ಅಂತ ಅಂದರೆ ಇನ್ ದ ಪ್ರೆಸೆನ್ಸ್ ಆಫ್ ವಾಟರ್ ರಿಯಾಕ್ಷನ್ ಅಲಾಂಗ್ ವಿತ್ ಆಸಿಡ್. ಓಕೆ, ಡಿಹೈಡ್ರೇಷನ್ ಅಂತ ಕೇಳಿದ್ರೆ ರಿಮೂವಲ್ ಆಫ್ ವಾಟರ್. ಈಗ ಇಲ್ಲೇನಾಗಿದೆ, ಫಸ್ಟ್ ಒನ್ ಈಥೀನ್ ಟು ಎಥೆನಾಲ್, ಸೊ ಆಲ್ಕೀನ್ ಟು ಆಲ್ಕೋಹಾಲ್. Alkenes react with water in the presence of acid as a catalyst to form alcohols. ಇಲ್ಲಿ ಆಸಿಡ್ ಏನಾಗುತ್ತೆ, ಕ್ಯಾಟಲಿಸ್ಟ್ ಆಗಿ ಆಕ್ಟ್ ಮಾಡುತ್ತೆ. ಸೊ H2SO4 we can consider. ಸೊ ಮೆಕ್ಯಾನಿಸಮ್ ಇಟ್ ಇನ್ವಾಲ್ವ್ಸ್ 3 steps. ಫಸ್ಟ್ ಸ್ಟೆಪ್ ಒನ್ ಅಲ್ಲಿ ಏನಾಗುತ್ತೆ, ಪ್ರೋಟೋನೇಷನ್ ಆಫ್ ಆಲ್ಕೀನ್ ಟು ಫಾರ್ಮ್ ಕಾರ್ಬೋಕ್ಯಾಟೈನ್ ಬೈ ಎಲೆಕ್ಟ್ರೋಫಿಲಿಕ್ ಅಟ್ಯಾಕ್ ಆಫ್ H3O+. ಈ H3O+ ಇಲ್ಲಿಂದ ಬಂತು, ಸೇರ್ H2O plus acid, water plus acid, it will be converting into H3O plus hydronium ion. ಈ H3O plus ಏನಾಗುತ್ತೆ, ಈಥೀನ್ ಜೊತೆ ರಿಯಾಕ್ಟ್ ಆಗುತ್ತೆ. ಸೊ ಇಲ್ಲಿ ಒಂದು ಬೇಸಿಕ್ ಪಾಯಿಂಟ್ ನೆನ್ಪಿಟ್ಕೊಳ್ಳಿ, ಯಾವುದೇ ಕ್ಯಾಟಲಿಸ್ಟ್ ರಿಯಾಕ್ಷನ್ಗೆ ನಾವು ಆ್ಯಡ್ ಮಾಡಿದ್ಮೇಲೆ ಅದು ರಿಯಾಕ್ಷನ್ ಮಾಡೋದಕ್ಕೆ ಒಂದು ಸರ್ಫೇಸನ್ನು ಕ್ರಿಯೇಟ್ ಮಾಡುತ್ತೆ. ಅಲ್ಲಿ ರಿಯಾಕ್ಷನ್ ಆದಮೇಲೆ ಮತ್ತೆ ಆ ಕ್ಯಾಟಲಿಸ್ಟ್ ಫೈನಲ್ ಎಂಡ್ ಆಫ್ ದಿ ರಿಯಾಕ್ಷನ್ ಅದು ಹೊರಗಡೆ ಆ್ಯಸ್ ಇಟ್ ಈಸ್ ಬಂದುಬಿಡುತ್ತೆ. ಸೊ ಈ ಪಾಯಿಂಟನ್ನು ನೆನ್ಪಿಟ್ಕೋಬೇಕು. ಈಗ ಇಲ್ಲಿ ಯಾವುದಿಲ್ಲಿ catalyst, H3O+ is a catalyst. So now it is reacting with ethene. So ಇಲ್ಲಿ ಡಬಲ್ ಬಾಂಡ್ ಇದೆ, ಒನ್ ಆಫ್ ದಿ ಬಾಂಡ್ ವಿಲ್ ಅಟ್ರಾಕ್ಟ್ ಟುವರ್ಡ್ಸ್ ಹೈಡ್ರೋಜನ್. ಬಿಕಾಸ್ ಆಫ್ ದಟ್ ನಾವೇನಾಗುತ್ತೆ, ಇಲ್ಲಿ ಅಟ್ಯಾಕ್ ಆಗಿ ಕಾರ್ಬೋಕ್ಯಾಟೈನ್ ಫಾರ್ಮೇಷನ್ ಆಗುತ್ತೆ, ವಾಟರ್ ಮಾಲಿಕ್ಯೂಲ್ ವಿಲ್ ಬಿ ರಿಲೀಸಿಂಗ್. ಸೆಕೆಂಡ್ ಸ್ಟೆಪ್ ಏನಾಯ್ತು ಇಲ್ಲಿ, ಸಿಯರ್ ಫಾರ್ಮೇಷನ್ ಆಫ್ ಕಾರ್ಬೋಕ್ಯಾಟೈನ್. ಈ ವಾಟರ್ ಮಾಲಿಕ್ಯೂಲ್ ಲೋನ್ ಪೇರ್ ಎಲೆಕ್ಟ್ರಾನ್ಸ್ ವಿಲ್ ರಿಯಾಕ್ಟ್ ಟುವರ್ಡ್ಸ್ ಕಾರ್ಬೋಕ್ಯಾಟೈನ್. ಸೊ ಯಾವಾಗಲೂ ನೆನ್ಪಿಟ್ಕೊಳ್ಳಿ, ಮೆಕ್ಯಾನಿಸಮ್ ಅಂದ ತಕ್ಷಣ ಅಲ್ಲಿ ಆರೋ ಮಾರ್ಕ್ ಕಂಪಲ್ಸರಿ ಇರಬೇಕು. ಆರೋ ಮಾರ್ಕ್ ಯಾವಾಗ ಹೆಂಗೆ ಹಾಕ್ತೀರಾ, ಸೊ ಯಾವುದು ಡೆಫಿಷಿಯನ್ಸಿ ಇದೆ ಸೇರ್ ಅದಕ್ಕೆ ನೀವು ಯಾವಾಗಲೂ ಆರೋ ಮಾರ್ಕನ್ನು ತೋರಿಸ್ಬೇಕು. ಈ ರೀತಿ ಯಾವುದು ರಿಚ್ ಇದೆ, ಈಗ ಇಲ್ಲಿ ಲೋನ್ ಪೇರ್ ಎಲೆಕ್ಟ್ರಾನ್ಸ್ ಇದೆ, ಅವ್ರ ಮೈನಸ್ ಚಾರ್ಜ್ ಇದೆ, ಅಥವಾ ಇಲ್ಲಿ ಪಾರ್ಷಿಯಲಿ ನೆಗೆಟಿವ್ ಇದೆ, ಈ ಕಡೆ ಇಲ್ಲಿ ಪ್ಲಸ್ ಚಾರ್ಜ್ ಇದೆ, ಅಥವಾ ಇಲ್ಲಿ ಯಾವುದೇ ಎಲೆಕ್ಟ್ರಾನ್ ಇಲ್ಲ, ಅವಾಗ ನೀವೇನು ಮಾಡಬೇಕು, ಸೋರ್ಸ್ ಯಾವ ಕಡೆ ಬೇಕು ಆ ಕಡೆ ಆರೋ ಮಾರ್ಕನ್ನು ತೋರಿಸ್ಬೇಕು. ಇಲ್ಲಿ ನೋಡಿ, ನೀವೇನು ಮಾಡ್ತೀರಿ, ಪ್ಲಸ್ಸಿಂದ ಈ ರೀತಿ ಹಾಕ್ತೀರಾ, ಆ ರೀತಿ ಚೇಂಜ್ ಮಾಡೋಕ್ಕೆ ಹೋಗಬೇಡಿ. ಸಿಯರ್ ಇಲ್ಲಿಂದ ನಿಮಗೆ ಈ ಹೈಡ್ರೋಜನ್ ಸೇಮ್ ವೇ ಈ ಲೋನ್ ಪೇರ್ ಎಲೆಕ್ಟ್ರಾನ್ಸ್ ಇದೆ, ಇದು ಬಂದು ಇಲ್ಲಿ ಕಾರ್ಬೋಕ್ಯಾಟೈನ್ ಜೊತೆ ರಿಯಾಕ್ಟ್ ಆಗುತ್ತೆ. ನಾವು ವಾಟ್ ವಿಲ್ ಹ್ಯಾಪನ್, ಸೊ ದಿಸ್ H2O ವಿಲ್ ಅಟ್ಯಾಚ್ ಹಿಯರ್. ಓಕೆ, ನಾವು ಸಿಯರ್ ಇದಾದಮೇಲೆ ಏನಾಗುತ್ತೆ, ಐ ಥಿಂಕ್ ಇಲ್ಲಿ ಒಂದು ಹೈಡ್ರೋಜನ್ ಮಿಸ್ ಆಗಿದೆ, ಬರ್ಕೊಂಬಿಡಿ. ನಾವು ಇಟ್ ಇಸ್ ಕರೆಕ್ಟ್. ಸ್ಟೆಪ್ 3, ಇದಕ್ಕೆ ಇಲ್ಲಿ ಅಗೇನ್ ಒನ್ ಮೋರ್ ವಾಟರ್ ಮಾಲಿಕ್ಯೂಲ್ ವಿಲ್ ಅಟ್ಯಾಕ್. ಬಿಕಾಸ್ ಆಫ್ ದ್ಯಾಟ್ ಈ ಹೈಡ್ರೋಜನ್ ಅದನ್ನು ರಿಮೂವ್ ಮಾಡುತ್ತೆ. ಯಾಕೆ, ಇಲ್ಲಿ ಆಕ್ಸಿಜನ್ ಇಸ್ ಪ್ಲಸ್ ಚಾರ್ಜ್ ಇತ್ತಲ್ಲೋ ಅದನ್ನು ಸ್ಟೇಬಲ್ ಮಾಡಬೇಕು. ಸೊ ಟು ಬಿಕಮ್ ಎ ಸ್ಟೇಬಲ್, ದಿಸ್ ಒನ್ ಹೈಡ್ರೋಜನ್ ವಿಲ್ ಕಮ್ ಔಟ್ ಸೈಡ್. ನಾವು ಇಟ್ ವಿಲ್ ಬಿ ಕನ್ವರ್ಟಿಂಗ್ ಫೈನಲಿ CH3 CH2 OH ಎಥನಾಲ್ ಪ್ಲಸ್ H3O+. ನಾನೇನು ಹೇಳಿದ್ದೆ, ಕ್ಯಾಟಲಿಸ್ಟ್ ಅನ್ನೋದು ಸ್ಟಾರ್ಟಿಂಗ್ ಆ್ಯಡ್ ಮಾಡ್ತೀವಿ, ರಿಯಾಕ್ಷನ್ ಮುಗಿದ್ಮೇಲೆ ಫೈನಲಿ ಅದು ಹಾಗೆ ಆ್ಯಸ್ ಇಟ್ ಈಸ್ ಹೊರಗೆ ಬರುತ್ತೆ. ನಾವು ಈಗ ಇಲ್ಲಿ H3O+ ಇದೆ, ಫೈನಲ್ ಪ್ರಾಡಕ್ಟ್ ಆಗಿ ಕೂಡ ಇಲ್ಲಿ ಹೊರಗಡೆ ಸೇಮ್ H3O+ ಬಂದಿದೆ ಇಲ್ಲಿ. ಬಟ್ ಕನ್ವರ್ಷನ್ ಏನಾಯಿತು, ಈಥೀನ್ ಈಸ್ ಕನ್ವರ್ಟಿಂಗ್ ಇಂಟು ಎಥೆನಾಲ್. ಈ ಥರ ಮೆಕ್ಯಾನಿಸಮ್ಸನ್ನು ನೀವು ಒಂದು 3-4 ಸಲ ಬರೆದು ಪ್ರಾಕ್ಟೀಸ್ ಮಾಡಬೇಕು, ಆಗ ಇದು ನಿಮಗೆ ಈಸಿ ಆಗುತ್ತೆ. ಸೊ ಇಟ್ ಈಸ್ ವೆರಿ ಸಿಂಪಲ್, 3 ಮಾರ್ಕ್ಸ್ ಆರಾಮಾಗಿ ತೊಗೋಬೋದು. 3 ಸ್ಟೆಪ್ಸ್ ಬರೆದ್ರೆ ನೀವು, ಸ್ಟೆಪ್ 1, ಸ್ಟೆಪ್ 2, ಸ್ಟೆಪ್ 3. So alkene reacts with water in the presence of acid catalyst. So next mechanism nodi, dehydration of ethanol. So describe the steps involved in the conversion of ethanol to ethene in the presence of catalyst concentrated H2SO4 at 443 Kelvin. So write the stepwise mechanism for dehydration of ethanol, identify the intermediate formed. Or ethanol on heating with concentrated H2SO4 at 443 Kelvin gives ethene. Explain the reaction with mechanism. So ಈ ಮೆಕ್ಯಾನಿಸಮ್ ಮೇಲೆ ಈ ರೀತಿ ಪಾಸಿಬಿಲಿಟಿ ಆಫ್ ಕ್ವಶನ್ಸ್ ದೇ ಕ್ಯಾನ್ ಆಸ್ಕ್. ಸಿಯರ್ ಸೊ ಇದು ಮೆಕ್ಯಾನಿಸಮ್ ಸೇಮ್. ಅಲ್ಲಿ ಈಥೀನ್ ಟು ಎಥೆನಾಲ್ ಕನ್ಫ್ಯೂಸ್ ಆಗಬೇಡಿ, ಅಲ್ಲಿ ಫಸ್ಟ್ ಈಥೀನಿಂದ ಎಥೆನಾಲ್, ಇಲ್ಲಿ ಎಥೆನಾಲಿಂದ ಈಥೀನ್, ಆಲ್ಕೋಹಾಲ್ ಟು ಆಲ್ಕೀನ್. ಸೊ ಇಲ್ಲೇನಾಗುತ್ತೆ, ಆಲ್ಕೋಹಾಲಿಂದ ಆಲ್ಕೀನ್ ಆಗಬೇಕು ಅಂದರೆ ರಿಮೂವಲ್ ಆಫ್ ವಾಟರ್, ಡಿಹೈಡ್ರೇಷನ್.
ಸೊ ಆಲ್ಕೋಹಾಲ್ಸ್ ಅಂಡರ್ಗೋ ಡಿಹೈಡ್ರೇಷನ್, ರಿಮೂವಲ್ ಆಫ್ ವಾಟರ್ ಟು ಫಾರ್ಮ್ ಆಲ್ಕೀನ್ಸ್. ಹೆಂಗೆ? ಇನ್ ದ ಪ್ರೆಸೆನ್ಸ್ ಆಫ್ H2SO4 at a temperature 443 Kelvin. ಸೊ ಇಟ್ ವಿಲ್ ಬಿ ಕನ್ವರ್ಟಿಂಗ್ ಈಥೀನ್ ಪ್ಲಸ್ ವಾಟರ್. ಸೊ ಅದನ್ನೇ 3 ಸ್ಟೆಪ್ಪು ಮೆಕ್ಯಾನಿಸಮಲ್ಲಿ ಬರ್ತದೆ. ಸಿ ಫಸ್ಟ್ ಫಾರ್ಮೇಷನ್ ಆಫ್ ಪ್ರೋಟೋನೇಟೆಡ್ ಆಲ್ಕೋಹಾಲ್. ಸೊ ಫಸ್ಟ್ ಏನಾಗುತ್ತೆ? ಪ್ರೋಟೋನೇಟೆಡ್ ಆಲ್ಕೋಹಾಲ್ ಫಾರ್ಮೇಷನ್ ಆಗುತ್ತೆ. ಸಿಯರ್ ಸೊ H ಪ್ಲಸ್ ಇದೆ, ನಾವು ದಿಸ್ ಈಸ್ ಆ್ಯಕ್ಟಿಂಗ್ ಆಸ್ ಎ ಕೆಟಲಿಸ್ಟ್. ಅಲ್ಲಿ H ಪ್ಲಸ್ ವಾಟರ್ ಜೊತೆ ರಿಯಾಕ್ಟ್ ಆಗಿ H3O ಪ್ಲಸ್ ಆಗಿ ಕೆಟಲಿಸ್ಟ್ ಇತ್ತು. ಇಲ್ಲಿ ಬರೀ H ಪ್ಲಸ್, ಯಾಕಂದರೆ ಇಲ್ಲಿ ವಾಟರನ್ನು ರಿಮೂವ್ ಮಾಡ್ತಿರೋದು. ಸೊ ಅದಕ್ಕೆ ಡಿಹೈಡ್ರೇಷನ್. ಸೊ ಈ H ಪ್ಲಸ್ ಏನಾಗುತ್ತೆ? ಇಲ್ಲಿ ಲೋನ್ ಪೇರ್ ಎಲೆಕ್ಟ್ರಾನ್ಸ್ ಇದೆ, ಸೊ ಇಟ್ ವಿಲ್ ಮೂವ್ ಟುವರ್ಡ್ಸ್ H ಪ್ಲಸ್. ನಾವು ಏನಾಯ್ತು ಇಲ್ಲಿ? ಫಾರ್ಮೇಷನ್ ಆಫ್ ಪ್ರೋಟೋನೇಟೆಡ್ ಆಲ್ಕೋಹಾಲ್. ಇಲ್ಲಿ ಪ್ರೋಟಾನ್ ಬಂದಿದೆ, ಪ್ಲಸ್ ಚಾರ್ಜ್ ಫಾರ್ಮೇಷನ್ ಇಸ್ ಹ್ಯಾಪನ್. ಸ್ಟೆಪ್ 2 ಏನಾಯಿತು? ಫಾರ್ಮೇಷನ್ ಆಫ್ ಕಾರ್ಬೋಕ್ಯಾಟಯನ್. ಇಟ್ ಈಸ್ ಸ್ಲೋ ಸ್ಟೆಪ್ ರಿಯಾಕ್ಷನ್, ಇದು ಫಾಸ್ಟ್. ಸಿಯರ್ ಇಲ್ಲಿ ಮೆಕ್ಯಾನಿಸಮಲ್ಲಿ ಅಬ್ಸರ್ವ್ ಮಾಡಿ, ಆಲ್ 3 ಆರ್ ಪ್ರೆಸೆಂಟ್ ಇನ್ ಆರೋ ಮಾರ್ಕ್ ಇನ್ ದ ಫಾರ್ಮ್ ಆಫ್ ಈಕ್ವಿಲಿಬ್ರಿಯಮ್. ಈ ಪಾಯಿಂಟನ್ನು ನೆನ್ಪಿಡ್ಬೋದು. ಇದು ದೀಸ್ ಆರ್ ಸ್ಮಾಲ್ ಮಿಸ್ಟೇಕ್ ವಿಚ್ ಯು ಪೀಪಲ್ ವಿಲ್ ಡೂ ಆ್ಯಂಡ್ ಯು ಲೂಸ್ ದ ಮಾರ್ಕ್ಸ್. ಸೊ ಆ ಮಿಸ್ಟೇಕನ್ನು ಮಾಡಬೇಡಿ, ಕರೆಕ್ಟಾಗಿ ಅಬ್ಸರ್ವ್ ಮಾಡಿ. ಫಾರ್ಮೇಷನ್ ಆಫ್ ಕಾರ್ಬೋಕ್ಯಾಟೈನ್ ಆ್ಯಂಡ್ ಇಟ್ ಈಸ್ ಸ್ಲೋ ಸ್ಟೆಪ್. ಸೊ ಇಲ್ಲೇನಾಗುತ್ತೆ? ಫಾರ್ಮೇಷನ್ ಆಫ್ ಕಾರ್ಬೋಕ್ಯಾಟೈನ್, ದಿಸ್ ಹೈಡ್ರೋಜನ್ ವಿಲ್ ಮೂವ್ ಫಾರ್ ದಿಸ್ ಬಾಂಡ್ ಆ್ಯಂಡ್ ಹಿಯರ್ ಬ್ರೇಕಿಂಗ್ ಆಫ್ ದಿಸ್ ಬಾಂಡ್ ವಿಲ್ ಟೇಕ್ ಪ್ಲೇಸ್ ಆ್ಯಂಡ್ ಇಟ್ ವಿಲ್ ಬಿ ಶಿಫ್ಟಿಂಗ್ ಟುವರ್ಡ್ಸ್ ವಾಟರ್ ಆಗಿ ಕನ್ವರ್ಟ್ ಆಗುತ್ತೆ. ಅದಾದಮೇಲೆ ಕಾರ್ಬೋಕ್ಯಾಟೈನ್ ಫಾರ್ಮೇಷನ್ ಆಯಿತು. ಥರ್ಡ್ ಸ್ಟೆಪ್ಪಲ್ಲಿ ಏನಾಯಿತು? ಕಾರ್ಬೋಕ್ಯಾಟೈನ್ ಫಾರ್ಮೇಷನ್ ಆಗಿದೆ. ಟು ಬಿಕಮ್ ಸ್ಟೇಬಲ್ ಆರ್ ಟು ರಿಮೂವ್ ದಿಸ್ ಪ್ರೋಟಾನ್ ಏನಾಯ್ತು? ಇಲ್ಲಿ ಒಂದು ಹೈಡ್ರೋಜನ್ ಇಟ್ ವಿಲ್ ಬಿ ಗೋಯಿಂಗ್ ಔಟ್ಸೈಡ್. ಅವಾಗ ಏನಾಗುತ್ತೆ? ಇಲ್ಲಿ ಮೈನಸ್ ಚಾರ್ಜ್ ಆಗುತ್ತೆ, ಮೈನಸ್ ಪ್ಲಸ್ ಇಟ್ ವಿಲ್ ಬಿ ಕನ್ವರ್ಟಿಂಗ್ ಇಂಟು ಡಬಲ್ ಬಾಂಡ್. ಈಥೀನ್ ಕನ್ವರ್ಷನ್ ವಿಲ್ ಹ್ಯಾಪನ್. ಸೊ ಕನ್ವರ್ಷನ್ ಆಫ್ ಎಥನಾಲ್ ಟು ಈಥೀನ್ ಇನ್ ದ ಪ್ರೆಸೆನ್ಸ್ ಆಫ್ H ಪ್ಲಸ್. ಇಷ್ಟ ಸಿಂಪಲ್ 3 ಪ್ರಾಸೆಸ್. ಇಲ್ಲಿ ನೀವು ಸ್ಟಾರ್ಟಿಂಗ್ ರಿಯಾಕ್ಟೆಂಟ್ ನೇಮ್ ಬರೀರಿ ಆ್ಯಂಡ್ ಫೈನಲ್ ಪ್ರಾಡಕ್ಟ್ ನೇಮ್ ಬರೀರಿ, ಎಥನಾಲ್ ಟು ಈಥೀನ್. ದಟ್ ಈಸ್ ಮೋರ್ ದೆನ್ ಎನಫ್ ಟು ಸ್ಕೋರ್ 3 ಮಾರ್ಕ್ಸ್. ನೆಕ್ಸ್ಟ್ ಇದು ಬಿಟ್ಟು ಇನ್ಯಾವ ಮೆಕ್ಯಾನಿಸಮ್ ಇದೆ? ಈ ಮೆಕ್ಯಾನಿಸಮ್ ಇನ್ನವರೆಗೂ ಕೇಳಿಲ್ಲ, ಬಟ್ ಪ್ರತಿ ವರ್ಷ ಎಥನಾಲ್ ಟು ಈಥೀನ್ ಆರ್ ಈಥೀನ್ ಟು ಎಥನಾಲ್ ಇವೆರಡರಲ್ಲಿ ಯಾವುದಾದ್ರು ಒಂದು ಕೇಳ್ತಿರ್ತಾರೆ. ಸೊ ಈ ವರ್ಷ ಅದೆರಡು ಬಿಟ್ಟು ಇದನ್ನು ಕೇಳ್ಬೋದು. ಸೊ ಪ್ರಿಪ್ರೇಟ್ರಿಯಲ್ಲಿ ಇದನ್ನು ಒಂದ್ಸಲಿ ಕೇಳಿದ್ರ ಅನ್ಸುತ್ತೆ. ಸಿ ಡಿಹೈಡ್ರೇಷನ್ ಆಫ್ ಎಥನಾಲ್ ಟು ಎಥಾಕ್ಸಿ ಈಥೇನ್. ಆಸಿಡ್ catalyzed dehydration of ethanol to ethane or diethyl ether. During the preparation of diethyl ether from ethanol, a protonated alcohol is formed. Explain the mechanism. Or ethanol on heating with concentrated sulfuric acid at 413 Kelvin. Confuse ಆಗಬೇಡಿ, ಅಲ್ಲಿ 443 Kelvin. ಅದು ಆಲ್ಕೋಹಾಲ್ ಆಯಿತು, ಅದು ಎಥೆನಾಲ್ ಆಯಿತು. ಸೇರ್ ಎಥೆನಾಲ್, ಅಲ್ಲೂ ಎಥೆನಾಲ್ ಇನ್ ದ ಪ್ರೆಸೆನ್ಸ್ ಆಫ್ H2SO4 at 443 Kelvin ಇತ್ತು ಅಂದರೆ ಅಲ್ಲಿ ಈಥೀನ್ ಫಾರ್ಮೇಷನ್ ಆಗುತ್ತೆ. 413 Kelvin ಇತ್ತು ಅಂದರೆ ಅದು ಎಥಾಕ್ಸಿ ಈಥೇನ್, ಈಥರ್ ಫಾರ್ಮೇಷನ್ ಆಗುತ್ತೆ. ಮೆಕ್ಯಾನಿಸಮಲ್ಲಿ ಕರೆಕ್ಟಾಗಿ ಓದಿ ಏನು ಕೊಟ್ಟಿದ್ದಾರೆ. 413 Kelvinನಲ್ಲಿ ಕೊಟ್ಟಿದ್ದಾರಾ ಅಥವಾ 443 ಕೊಟ್ಟಿದ್ದಾರಾ? 413 ಕೊಟ್ಟರೆ ಎಥಾಕ್ಸಿ ಈಥೇನ್, ಆಲ್ಕೋಹಾಲ್ ಟು ಈಥರ್ ಫಾರ್ಮೇಷನ್. 443 ಕೊಟ್ಟರೆ ಏನಾಗುತ್ತೆ? ಆಲ್ಕೋಹಾಲ್ ಟು ಈಥೇನ್ ಫಾರ್ಮೇಷನ್. ಸೊ ಮೆನ್ಷನ್ ದ ಟೈಪ್ ಆಫ್ ರಿಯಾಕ್ಷನ್ ಇನ್ವಾಲ್ಡ್. ಸೊ ಸಿಂಪಲ್ ಮೆಕ್ಯಾನಿಸಮ್ 3 ಸ್ಟೆಪ್ ಇದೆ, ಡೈರೆಕ್ಟಾಗಿ ನೀವು ಬರಿಬೋದು. ಸೊ ಆಲ್ಕೋಹಾಲ್ ಅಂಡರ್ಗೋ ಡಿಹೈಡ್ರೇಷನ್ ಇನ್ ದ ಪ್ರೆಸೆನ್ಸ್ ಆಫ್ ಪ್ರೋಟಿಕ್ ಆಸಿಡ್ at 413 Kelvin. The formation of ether is SN2 involving the attack of alcohol. ಇದು SN2 ಮೆಕ್ಯಾನಿಸಮ್ ಫಾಲೋ ಮಾಡುತ್ತೆ. ಸಿಯರ್ ಸೊ ಫಸ್ಟ್ ಎಥೆನಾಲ್ ಇದೆ ಇನ್ ದ ಪ್ರೆಸೆನ್ಸ್ ಆಫ್ ಆಸಿಡ್ ಆ್ಯಂಡ್ ಇಟ್ ವಿಲ್ ಬಿ ಕನ್ವರ್ಟಿಂಗ್ with protonated oxygen. Then for this one more ethanol, this is 2 times it will react. So one more ethanol will react and finally it will form ethoxyethane. So 3 step mechanism. Okay, see here water remove ಆಗುತ್ತೆ. ಆ ವಾಟರ್ ರಿಮೂವ್ ಆದಮೇಲೆ to remove this proton again hydrogen shift will takes place or removal of hydrogen will takes place. Then ಯಾಕಂದರೆ ಇದು ಕೆಟಲಿಸ್ಟ್ ಅಲ್ವಾ, ಇಲ್ಲಿ H ಪ್ಲಸ್ ಫಸ್ಟ್ ಆ್ಯಡ್ ಆಗಿದೆ. Then finally it has to move outside. Finally we will get ethoxyethane or ether. ಇದು 3 ಸ್ಟೆಪ್ ಮೆಕ್ಯಾನಿಸಮ್. ಇನ್ನವರೆಗೂ ಕೇಳಿಲ್ಲ, ಬಟ್ ಈ ವರ್ಷ ಕೇಳಿದ್ರು ಕೇಳ್ಬೋದು. ಸೊ ಯಾವುದಕ್ಕೂ ನಮ್ಮ ಸೇಫ್ಟಿಗೆ ನಾವು ಓದಿರಬೇಕು. ನೆಕ್ಸ್ಟ್ ಅಡಿಷನ್ ಆಫ್ ಹೈಡ್ರೋಜನ್ ಸೈನೈಡ್. ಇದು ಇಂಪಾರ್ಟೆಂಟ್. ಆಲ್ಡಿಹೈಡ್ ಕೀಟೋನ್ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಈ ಸಲ ಅದಕ್ಕೆ 2 ಕ್ವಶನ್ ಬರುತ್ತೆ 5 ಮಾರ್ಕ್ಸಲ್ಲಿ ಆ ಚಾಪ್ಟ್ರಿಂದ. ಅದರಲ್ಲಿ ಒಂದು ಮೆಕ್ಯಾನಿಸಮ್ 100% ಕೇಳ್ತಾರೆ. ಸೊ ಇದೊಂದೇ ಮೆಕ್ಯಾನಿಸಮ್ ಇರೋದ್ರಿಂದ ಸೊ ಯು ಪ್ಲೀಸ್ ರೀಡ್ ದಿಸ್ ಮೆಕ್ಯಾನಿಸಮ್ ಕೇರ್ಫುಲಿ. ಓಕೆ, how are cyanohydrins formed from aldehydes? Explain the mechanism with suitable example.
or explain why HCN addition to carbonyl compounds is a nucleophilic addition reaction. Write the mechanism. Or describe the mechanism of cyanohydrin formation and mention the role of KCN in the reaction. ಈ ರೀತಿ ಕ್ವಶನ್ ಅನ್ನು ಕೇಳ್ಬೋದು. ಸಿಯರ್ ಸೊ 2 ಸ್ಟೆಪ್ ಮೆಕ್ಯಾನಿಸಮ್ ಇದು. ಏನಾಗುತ್ತೆ ಇಲ್ಲಿ, ಆಲ್ಡಿಹೈಡ್ಸ್ ಆ್ಯಂಡ್ ಕೀಟೋನ್ಸ್ ರಿಯಾಕ್ಟ್ ವಿತ್ ಹೈಡ್ರೋಜನ್ ಸೈನೈಡ್ ಆರ್ ಸಮಟೈಮ್ಸ್ KCN, potassium cyanide, in basic medium to yield cyanohydrin. So first step ಏನಾಗುತ್ತೆ, HCN along with OH minus, it will react and finally it will form CN minus plus H2O, water molecule formation. ಈ cyanohydrin ಏನು ಮಾಡುತ್ತೆ, it will attack either aldehyde or ketone. ಇದು general form. So here oxygen is electronegative element because of that. So sorry, 1 second. So this is delta negative. So delta negative, partially negative, here partially positive formation will happen. So now because of that CN minus will be there. Now this CN minus will attack for this carbon from back side. Then it will form intermediate, tetrahedral intermediate. So this will call as a tetrahedral intermediate, O minus and C minus, CN. Okay. Now along in the presence of acid, what will happen, the O minus will be neutralized by addition of hydrogen. So it will form finally cyanohydrin. ಇದು ಒಂದು ಜನರಲ್ ಮೆಕ್ಯಾನಿಸಮ್. ಸೊ ಈ 2 ಸ್ಟೆಪ್ಸನ್ನು ಬರೆದ್ರೆ ನಿಮಗೆ 3 ಮಾರ್ಕ್ಸ್ ಇರುತ್ತೆ. ಸೊ ಈ 6 ಮೆಕ್ಯಾನಿಸಮ್ಸನ್ನು ನಾನು ನಿಮಗೆ ಹೆಂಗೆ ಬರಿಬೇಕು ಅಂತಲೂ ಕೂಡ ತೋರಿಸಿದ್ದೀನಿ. ಎಷ್ಟು ಬರೆದ್ರೆ ಸಾಕು ಎನಫ್ 3 ಮಾರ್ಕ್ಸ್ ತೊಗೊಳ್ಳೋದಕ್ಕೆ, ಅದನ್ನು ಕೂಡ ತೋರಿಸಿದ್ದೀನಿ ವಿತ್ ಪಾಸಿಬಿಲಿಟಿ ವೇ ಆಫ್ ಕ್ವಶನ್ಸ್. ಸೊ ನೀವು ಈ ಫಿಕ್ಸ್ ಕ್ವಶನ್ಸ್ ಇರ್ತವೆ, ಬಟ್ ನೀವು ಫಿಕ್ಸ್ಡ್ ಕ್ವಶನ್ಸ್ನ ನೀವು ಆನ್ಸರನ್ನು ಪ್ರಾಕ್ಟೀಸ್ ಮಾಡಿರ್ತೀರ, ಬಟ್ ಕ್ವಶನನ್ನು ನೀವು ಓದೋದನ್ನು ಬಿಟ್ಬಿಟ್ಟಿರ್ತೀರ. ಸೊ ಬಿಕಾಸ್ ಆಫ್ ದಟ್ ನೀವು ಅಲ್ಲಿ ಎಕ್ಸಾಮಲ್ಲಿಗೆ ಹೋದ ತಕ್ಷಣ ಈ ಕ್ವಶನಿಗೆ ಯಾವ್ದು ಮೆಕ್ಯಾನಿಸಮ್, ನಾನು ಕಲ್ತಿರೋದ್ರಲ್ಲಿ ಯಾವ್ದು ಕರೆಕ್ಟು, ಯಾವ್ದು ತಪ್ಪು, ಯಾವ್ದು ಬರೀಬೇಕು ಅಂತೇಳಿ ನೀವು ಮಾರ್ಕ್ಸನ್ನು ಕಳ್ಕೊಳ್ಳೋ ಸಾಧ್ಯತೆ ತುಂಬ ಇರುತ್ತೆ. ಸೊ ಆದ್ದರಿಂದ ಏನು ಮಾಡಬೇಕು, ನೀವು ಫಸ್ಟು ಪಾಸಿಬಿಲಿಟಿ ಆಫ್ ಕ್ವಶನ್ಸ್, ಯಾವೆಲ್ಲ ರೀತಿ ಕ್ವಶನ್ಸನ್ನು ಕೇಳ್ಬೋದು ಅನ್ನೋ ಐಡಿಯಾ ನಿಮಗಿದ್ರೆ ಅವಾಗ ನೀವು ಇನ್ನೂ ಹೆಚ್ಚು ಸ್ಕೋರನ್ನು ಮಾಡ್ಬೋದು. ಸೊ ನೇಮ್ ರಿಯಾಕ್ಷನ್ಸ್ ಮತ್ತು ಮೆಕ್ಯಾನಿಸಮ್ಸನ್ನು ಓದೋದ್ರಿಂದನೇ ನಿಮ್ಗೆ 15ರಲ್ಲಿ ಏನಿಲ್ಲ ಅಂದರೂ 8ರಿಂದ 10 ಮಾರ್ಕ್ಸ್ ಈಸಿಯಾಗಿ ಸ್ಕೋರ್ ಮಾಡ್ಬೋದು, ಇನ್ಕ್ಲೂಡಿಂಗ್ 2 ಮಾರ್ಕ್ಸ್ ಕ್ವಶನ್. ಸೊ ಇದೇ ರೀತಿ ವಿಡಿಯೋನ ನಾನು ಇನ್ನೂ ನಿಮಗೆ ಹೆಚ್ಚು ಬೇಕಾದಲ್ಲಿ ಅಥವಾ ನಿಮಗೆ ನೋಟಿಫಿಕೇಷನ್ ಬರಬೇಕು ಅಂದರೆ, ಸೊ ಯು ಪ್ಲೀಸ್ ಸಬ್ಸ್ಕ್ರೈಬ್ ಯೂಟ್ಯೂಬ್ ಚಾನಲ್ ತೇಜ್ ಅಕಾಡೆಮಿ, and you can also join WhatsApp group to get this PDF, and you can also join Telegram channel. or ನಿಮ್ಗೆ ಏನಾದರೂ CET ಅಪ್ಲಿಕೇಶನ್ ಹಾಕೋ ಟೈಮಲ್ಲಿ ಅಥವಾ ಬೋರ್ಡ್ ರಿಲೇಟೆಡ್ ನಿಮ್ಗೆ ಕೌನ್ಸಿಲಿಂಗ್ ಏನಾದರೂ ಬೇಕಾದರೆ, ಸೊ ಯು ಕ್ಯಾನ್ ಫೀಲ್ ಫ್ರೀ ಟು ಕಾಲ್ 9071455466, or you can WhatsApp also. ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.